ಶನಿವಾರ ಅಖಂಡ ಕರ್ನಾಟಕ ಬಂದ್ಗೆ ಕರೆಯನ್ನ ಕೊಡಲಾಗಿದೆ. ಆದರೆ ಸಂಪೂರ್ಣ ಬಂದ್ ಆಗುತ್ತಾ, ಇಡೀ ರಾಜ್ಯ ಸ್ತಬ್ಧವಾಗುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಬಂದ್ಗೆ ಬೀದಿ ಬದಿ ವ್ಯಾಪಾರಿಗಳು ನೈತಿಕ ಬೆಂಬಲವನ್ನ ಸೂಚಿಸಿದ್ದಾರೆ. ನಾವು ದಿನನಿತ್ಯದ ಕೆಲಸವನ್ನ ನಂಬಿ ಬದುಕನ್ನ ಕಟ್ಕೊಂಡಿದ್ದೀವಿ, ಹೀಗಾಗಿ ನಾವು ನೈತಿಕ ಬೆಂಬಲವನ್ನ ಅಷ್ಟೇ ಕೊಡಲಿಕ್ಕೆ ಸಾಧ್ಯ ಅನ್ನೋದು ಅವರ ಅಭಿಪ್ರಾಯ. ಈ ವಿಷಯವಾಗಿ ಬೀದಿ ಬದಿ ವ್ಯಾಪಾರಿಗಳ ಸಂಘದ ಅಧ್ಯಕ್ಷ ರಂಗಸ್ವಾಮಿ ಅವರು ಕೂಡ ಪಬ್ಲಿಕ್ ಟಿವಿಯ ಜೊತೆಗೆ ಮಾತನಾಡೋ ಮೂಲಕವಾಗಿ ನಾವು ಬೀದಿ ಬದಿ ವ್ಯಾಪಾರಿಗಳನ್ನ ಈ ಬಂದ್ಗೆ ಬೆಂಬಲವನ್ನ ಕೊಟ್ಟು ನಿಮ್ಮ ವ್ಯಾಪಾರ ವಹಿವಾಟು ಎಲ್ಲವೂ ಕೂಡ ಸ್ಥಗಿತ ಮಾಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ತಿಳಿಸಿದ್ದಾರೆ. ಕರ್ನಾಟಕ ಬಂದ್ ಏನು ನಮ್ಮ ಸಂಘ ಸಂಸ್ಥೆಗಳು ಕರ್ನಾಟಕ ಬಂದ್ 27ನೇ ತಾರೀಕು ಕರೆದಿರತಕ್ಕಂಥ ಆ ಬಂದ್ಗೆ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಬೀದಿ ಬದಿ ವ್ಯಾಪಾರಿಗಳು ನೈತಿಕ ಬೆಂಬಲವನ್ನು ಕೊಡ್ತಾ ಇರತಕ್ಕಂಥದ್ದು. ಈಗಾಗಲೇ ಬೀದಿ ಬದಿ ವ್ಯಾಪಾರಿಗಳಿಗೆ ಸುಮಾರು ರಾಜ್ಯದಲ್ಲಿ ಲಕ್ಷಕ್ಕೂ ಹೆಚ್ಚು ಜನ ಬೀದಿ ಬದಿ ವ್ಯಾಪಾರಿಗಳಿದ್ದಾರೆ. ಈಗಾಗಲೇ ಅವರ ಮಾಹಿತಿಗಳನ್ನು ಸಂಗ್ರಹಗಳನ್ನು ಮಾಡಿ, ಏಕೆಂದರೆ ವ್ಯಾಪಾರ ವಹಿವಾಟುಗಳು ತುಂಬ ಈ ದಿವಸ ಕಷ್ಟಕರವಾಗಿದೆ ಮತ್ತು ವ್ಯಾಪಾರಗಳಿಲ್ಲ. 100-200 ರೂಪಾಯಿ ಸಂಪಾದನೆ ಮಾಡೋದು ಭಾಳ ಕಷ್ಟಕರ ಇದೆ. ನೆಲ, ಜಲ, ಭಾಷೆ, ಸಂಸ್ಕೃತಿ, ಗಡಿ ಭಾಗ ಅಂತ ಬಂದಾಗ ನಾವು ಹೋರಾಟಕ್ಕೆ ಸದಾ ಸಿದ್ಧವಾಗಿರ್ತೀವಿ ಬೀದಿ ಬದಿ ವ್ಯಾಪಾರಿಗಳು. ಆದರೆ ನಮ್ಮ ಆ ದಿವಸ ಬಂದು ಏನು ಕರ್ನಾಟಕ ಬಂದನ್ನು ಕರೆದಿರ್ತಕ್ಕಂಥದ್ದು ಅವತ್ತ ನೈತಿಕ ಬೆಂಬಲವನ್ನು ನಾವು ಕೊಡ್ತಾ ಇದ್ದೀವಿ. ಏಕೆಂದರೆ ಈಗಾಗಲೇ ತುಂಬ ಲಾಸದಲ್ಲಿ ಇರತಕ್ಕಂಥವ್ರು ಬೀದಿ ಬದಿ ವ್ಯಾಪಾರಿಗಳು. ಯಾಕೆಂದರೆ ಕೋವಿಡ್ ಆದಮೇಲೆ ಎಚ್ಚೆತ್ಕೊಳ್ಳೋಕ್ಕಾಗ್ತಾ ಇಲ್ಲ. ಪಾಪ ಮನೆ ಬಾಡಿಗೆಗಳಾಗಲಿ, ಮಕ್ಕಳ ಎಜುಕೇಷನಲ್ ಆಗಿರ್ಬೋದು ಮತ್ತು ಇತರ ಪೇಷೆಂಟ್ಗಳಿದಿರ್ತಕ್ಕಂಥದ್ದು 100 ರೂಪಾಯಿ ವ್ಯಾಪಾರ ಮಾಡೋದು ಇವತ್ತು ತುಂಬ ಕಷ್ಟಕರವಾಗಿದೆ. ಆದ್ದರಿಂದ ಸಂಪೂರ್ಣವಾಗಿ ಜಲ, ನೆಲ, ಭಾಷೆ, ಸಂಸ್ಕೃತಿ, ತಾಯ್ನಾಡು, ಗಡಿ ಬಂದಾಗ ಹೋರಾಟಕ್ಕೆ ಸದಾ ಸಿದ್ಧ ಇರ್ತೀವಿ. ಅದು ಕರ್ನಾಟಕ ಬಂದಕ್ಕೆ ನೈತಿಕ ಬೆಂಬಲ ಅಂತ ಹೇಳಿ ನಾನು ಕರ್ನಾಟಕ ರಾಜ್ಯಾದ್ಯಂತ ಬೀದಿ ಬದಿ ವ್ಯಾಪಾರ ಪರವಾಗಿ ಡಾಕ್ಟರ್ ರಂಗಸ್ವಾಮಿ ಸಿ ರಾಜ್ಯಾಧ್ಯಕ್ಷರು ಕರ್ನಾಟಕ ಪ್ರದೇಶ ಬೀದಿ ಬದಿ ವ್ಯಾಪಾರಿಗಳ ಒಕ್ಕೂಟದ ವತಿಯಿಂದ ತಿಳಿಸ್ತಾ ಇದ್ದೀನಿ.